ಸರ್ ನಾವು ಪಾಗೋಡದಿಂದ ಬಂದಿದ್ದೀವಿ ಸರ್ ನಾವು. ದರ್ಶನ್ ಅವ್ರ ಅಭಿಮಾನಿ. ದರ್ಶನ ಅಭಿಮಾನಿ ಸರ್ ನಾವು. ಈ ಜಗ್ಗುದಾದ ತಿರ್ಗ ಅಂಬರೀಷ ತಿರ್ಗ ಆಮೇಲೆ ಇನ್ನ ಯಾವ್ಯಾವ ಫಿಲಮ್ಗಳು ಅವೆಲ್ಲ ತುಂಬಾ ಇಷ್ಟ ಸರ್. ಒಂದು ಮಿಸ್ ಮಾಡ್ದಂಗೆ ನೋಡ್ತೀವಿ ಸರ್ ನಾವು. ದರ್ಶನ್ ಅವರಲ್ಲಿ ಇಷ್ಟ ಆಗೋದು ರೈತರ ಬಗ್ಗೆ ಎಲ್ಲ ಇದು ಮಾಡ್ತಾನೆ ಅಲ್ಲ ಸರ್, ಅದಕ್ಕೆ ತುಂಬಾ ಇಷ್ಟ ಸರ್ ನಮಗೆ. ಮೆಜೆಸ್ಟಿಕ್ ನಿಂದ ಪರಪ್ನಗರ ಬಂದಿದ್ದಾರೆ, ಏನ್ ಅನ್ಸುತ್ತೆ ನಿಮಗೆ? ಅವ್ರ ಮೊದಲನೇ ಸಿನಿಮಾ ಮೆಜೆಸ್ಟಿಕ್, ಹೌದು ಸರ್. ನೋಡಿದ್ರೆ ಪರಪ್ನಗರ ಏನ್ ಅನಿಸ್ತೈತೆ, ತುಂಬಾ ಬೇಜಾರಾಗುತ್ತೆ ಸರ್, ಪಾಪ ಅನಿಸ್ತೈತೆ ಸರ್. ಅಲ್ಲಮ್ಮ, ನೀವು ದರ್ಶನ್ ನೋಡಕ್ಕೆ ಇಲ್ಲಿ ಗಂಟೆ ಬಂದಿರೋದು? ಹೌದು ಸರ್. ಈಗ ದರ್ಶನ್ ನೋಡೋದಕ್ಕೆ ಇಲ್ಲಿ ಅಂದ್ರೆ ಅವಕಾಶ, ಅಂದ್ರೆ ಫ್ಯಾನ್ಸ್ಗೆಲ್ಲ ಅವಕಾಶ ಇಲ್ಲ. ಅದೇ ಸರ್, ನೋಡಿ ಬೇಜಾರಾಗ್ತೀವಿ, ಆಯ್ತು ವಾಪಸ್ ಹೋಗ್ತೀವಿ ಸರ್, ಇನ್ನೇನ್ ಮಾಡೋದು, ಕಾಯಕ್ಕಾಗಲ್ವಲ್ಲ. ಎಷ್ಟು ಜನ ಬಂದಿದ್ದೀರಾ ನೀವು? ನಾವು 3 ಜನ ಬಂದಿದ್ದೀವಿ ಸರ್. ಈಗ ಪಾಗೋಡದಿಂದ ಬಂದಿದ್ದೀವಿ ಸರ್. ಈಗ ನೀವು ಅಭಿಮಾನಿ, ದರ್ಶನ್ ಅವ್ರ ಅಭಿಮಾನಿ ಅಂತ ಹೇಳಿದ್ರಿ. ಈಗ ಕೊಲೆ ಪ್ರಕರಣದಲ್ಲಿ ಅವ್ರು ಸಿಲುಕಿದ್ದಾರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ಪಾಪ ಅನಿಸ್ತು ಸರ್, ಆ ಥರ ಮಾಡಬಾರ್ದಾಗಿತ್ತು, ಏನು ಅವ್ನ ಗ್ರಾಚಾರ ಕೆಟ್ಟೈತೆ, ಮಾಡಿದಾನೆ ಅನಿಸ್ತೈತೆ ಸರ್. ಏನು ದರ್ಶನ್ ಅವರು ಇದರಲ್ಲಿ ಮಾಡಿದ್ದಾರೆ? ನನ್ನ ಪ್ರಕಾರ ಆ ಥರ ಮಾಡಿಲ್ಲ ಅನಿಸ್ತೈತೆ ಸರ್, ಸುಮ್ಮನೆ ಊಹೆ ಮೇಲೆ ಇದಾಗಿದೆ ಅನಿಸ್ತೈತೆ. ಅವ್ರು ಏನೋ ಬೇರೆ ಬೇರೆ ರೀತಿ ಮೆಸೇಜ್ ಕಳಿಸಿದ್ದಾರೆ. ಕಾಮನ್ ಪರ್ಸನ್ ಆಗಿ ದರ್ಶನ್ ರಿಯಾಕ್ಟ್ ಮಾಡಿರೋದು ಸರಿನಾ? ಏನ್ ಅನ್ಸುತ್ತೆ ಅವ್ರ ಫಿಲಂ ಅಷ್ಟರಾಗಿ ಮಾಡಬಾರ್ದಾಗಿತ್ತು ಅನಿಸ್ತೈತೆ ಸರ್ ನನಗೆ. ಇವತ್ತು ನೀವು ಭೇಟಿಗೆ ಬಂದಿದ್ರಿ, ಏನಂತ ಹೇಳಿದ್ರು? ಇಲ್ಲಿ ನಿಮ್ಗೆ ಏನು ವಾಪಸ್ ಕಳ್ಸೋರೆ ಹೇಗೆ? ಅವರು ಏನಮ್ಮ ನೀವು ಅಲ್ಲಿಂದ ಬಂದಿದ್ದೀರಾ ನೋಡೋದಕ್ಕೆ? ಇಲ್ಲ ಹಂಗೆಲ್ಲ ಬಿಡಂಗಿಲ್ಲ, ಅವ್ರ ಫ್ಯಾಮಿಲಿಗೆ ಬಿಡಲ್ಲ, ಹಂಗಾಗಿ ನೀವು ಬಂದಿದ್ದೀರಲ್ಲ, ಇಲ್ಲ ಬಿಡಲ್ಲ ಅಂತ ಅಂದ್ರು ಸರ್. ಕೇಳಿದ್ರ ಜೈಲಧಿಕಾರಿಗಳು ಕೇಳಿದ್ರ? ಅಲ್ಲಿ ಒಳಗಡೆ ಕೇಳಿದ್ವಿ ಸರ್, ಅವರು ಇಲ್ಲ ಬಿಡೋದಿಲ್ಲ. ಏನ್ ಮಾಡ್ತೀರಾ ಬಿಡೋದಿಲ್ಲ? ಏನ್ ಮಾಡೋದು ಸರ್, ವಾಪಸ್ ಹೋಗ್ತೀವಿ. ನೀವು ಎಲ್ಲಿಂದ ಬಂದಿರೋ? ಪಾಗೋಡದಿಂದ ಸರ್ ನಾ ಬಂದಿರೋದು. ಶಾಂತಮ್ಮ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.